ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವ ವಿಷಯ ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಭಯ ಹುಟ್ಟಿಸಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಇದು ನಮ್ಮ ಸಹಾಯಕನ ಅಥವಾ ನಮ್ಮ ಕೆಲಸವನ್ನೇ ಕಸಿದುಕೊಳ್ಳುವ ಶತ್ರುವ? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಒಂದು ಕೌಶಲ್ಯ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. AI ಅಂದರೆ ಏನು? AI ಅಂದರೆ ಮನುಷ್ಯನಂತೆ ಯೋಚಿಸುವ ಮತ್ತು ಕೆಲಸ ಮಾಡುವ ಕಂಪ್ಯೂಟರ್ ವ್ಯವಸ್ಥೆ. ಇಂದು AI ಮಾಡುತ್ತಿರುವ ಕೆಲವು ಕೆಲಸಗಳನ್ನು ನೋಡೋದಾದರೆ, ಲೇಖನ ಬರೆಯೋದು, ವಿಡಿಯೋ ಎಡಿಟ್ ಮಾಡೋದು, ಫೋಟೋ ಸೃಷ್ಟಿಸೋದು, ಕೋಡ್ ಬರೆಯುತ್ತದೆ ಮತ್ತು ಸಂಗೀತವನ್ನು ರಚಿಸೋದು. ವೈದ್ಯರಿಗೆ ಸಹ ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಓದಲು ಸಹ ಸಹಾಯ ಮಾಡುತ್ತದೆ. ಕೆಲವು ವರ್ಷಗಳ ಹಿಂದೆ ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತಿದ್ದ ಕೆಲಸವನ್ನು ಇಂದು AI ಕೆಲ ನಿಮಿಷಗಳಲ್ಲಿ ಮಾಡುತ್ತಿದೆ. AI ಬಂದ ನಂತರ ಕೆಲವು ಕೆಲಸಗಳು ಬದಲಾಗುತ್ತಿವೆ. ಉದಾಹರಣೆಗೆ ಕಾಲ್ ಸೆಂಟರ್ ಜಾಬ್ಸ್, ಡೇಟಾ ಎಂಟ್ರಿ ಜಾಬ್ಸ್, ಬೇಸಿಕ್ ಗ್ರಾಫಿಕ್ ಡಿಸೈನ್, ಕಂಟೆಂಟ್ ರೈಟಿಂಗ್, ಬೇಸಿಕ್ ಪ್ರೋಗ್ರಾಮಿಂಗ್, ಸಿಂಪಲ್ ಅಕೌಂಟಿಂಗ್. ಆದರೆ ಇದರ ಅರ್ಥ ಈ ಎಲ್ಲ ಉದ್ಯೋಗಗಳು ಸಂಪೂರ್ಣವಾಗಿ ಮಾಯವಾಗುತ್ತದೆ ಎಂದಲ್ಲ. ಕೆಲಸ ಮಾಡುವ ವಿಧಾನ ಮಾತ್ರ ಬದಲಾಗುತ್ತದೆ. AI ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಯಾವುದು ಅಂತ ನೋಡೋದಾದರೆ, AI ಪ್ರಾಂಪ್ಟ್ ಇಂಜಿನಿಯರ್, AI ಟ್ರೈನರ್, AI ವಿಡಿಯೋ ಕ್ರಿಯೇಟರ್, AI ಆಟೋಮೇಷನ್ ಸ್ಪೆಷಲಿಸ್ಟ್, AI ಕನ್ಸಲ್ಟೆಂಟ್. ಇದು ಸಾವಿರಾರು ಕಂಪನಿಗಳು AI ಬಳಸಬಲ್ಲ ಉದ್ಯೋಗಿಗಳನ್ನು ಹುಡುಕುತ್ತಿವೆ. ಅಂದರೆ AI ಅನ್ನು ಬಳಸುವವರು ಮುಂದಿನ ದಿನಗಳಲ್ಲಿ ಹೆಚ್ಚು ಅವಕಾಶಗಳನ್ನು ಪಡೆಯುತ್ತಾರೆ. ಒಬ್ಬ ಯೂಟ್ಯೂಬರ್ AI ಸಹಾಯದಿಂದ ಸ್ಕ್ರಿಪ್ಟ್ ಬರೆಯುತ್ತಾರೆ, AI ಸಹಾಯದಿಂದ ಥಂಬ್ನೇಲ್ ಮಾಡುತ್ತಾರೆ, AI ವಾಯ್ಸ್ ಬಳಸುತ್ತಾರೆ, AI ವಿಡಿಯೋ ಎಡಿಟ್ ಕೂಡ ಮಾಡುತ್ತಾರೆ. ಹಿಂದೆ 5 ದಿನ ತೆಗೆದುಕೊಳ್ಳುತ್ತಿದ್ದ ಕೆಲಸ ಈಗ 1 ದಿನಗಳಲ್ಲಿ ಮುಗಿಯುತ್ತದೆ. ಅದೇ ರೀತಿ ಡಾಕ್ಟರ್, ಶಿಕ್ಷಕರು, ಇಂಜಿನಿಯರ್, ರೈತರು ಹಾಗೆ ಎಲ್ಲವೂ ಸಹ AI ಸಹಾಯವನ್ನು ಬಳಸ್ತಾನೆ ಇರ್ತಾರೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, AI ನಿಮ್ಮ ಕೆಲಸವನ್ನು ಕಸಿದುಕೊಳ್ಳುವುದಿಲ್ಲ. AI ಬಳಸಲು ತಿಳಿದಿರುವ ವ್ಯಕ್ತಿ ನಿಮ್ಮ ಕೆಲಸವನ್ನು ಪಡೆಯಬಹುದು. ಆದ್ದರಿಂದ ಈಗಲೇ ಕಲಿಯಿರಿ, AI ಟೂಲ್ಸ್ ಬಳಸುವುದು ಕಲಿಯಿರಿ. ಕ್ರಿಯೇಟಿವ್ ಥಿಂಕಿಂಗ್ ಬೆಳೆಸಿಕೊಳ್ಳಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚಿಸಿಕೊಳ್ಳಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕಲಿಯಿರಿ. ಈ ಕೌಶಲ್ಯಗಳು ಯಾವ AI ಕೂಡ ಪರ್ಯಾಯವಾಗಲು ಸಾಧ್ಯವಿಲ್ಲ. ಹಾಗಾದರೆ ಸ್ನೇಹಿತರೆ, AI ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ಅದನ್ನು ಹೇಗೆ ಬಳಸಬೇಕು ಎಂಬುದನ್ನು ಕಲಿಯುವುದು ಬಹಳ ಮುಖ್ಯ. ಹಿಂದೆ ಪ್ರಾರಂಭಿಸಿದರೆ ನಾಳೆ ಯಶಸ್ಸು ನಿಮ್ಮದಾಗಬಹುದು. ನಿಮ್ಮ ಅಭಿಪ್ರಾಯ ಏನು? AI ನಿಮ್ಮ ಕೆಲಸವನ್ನು ಕಸಿದುಕೊಳ್ಳುತ್ತದೆಯೇ ಅಥವಾ ನಿಮ್ಮ ಕೆಲಸವನ್ನು ಇನ್ನಷ್ಟು ಸುಲಭ ಮಾಡುತ್ತದೆಯೇ? ಕಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ಟೆಕ್ನಾಲಜಿ ಮತ್ತು AI ಕುರಿತು ಕೆಲವು ಕನ್ನಡ ವಿಡಿಯೋಗಳನ್ನು ನೋಡಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.